ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇವತ್ತು ಮುಸ್ರೆ ಹಬ್ಬ ಅಲ್ವೇ, ನಾನು ತುಂಬಾ ಬಿಜಿ. ಹೋಗಿ ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಆಮೇಲೆ ಇನ್ನು ಯಾಕೆ ನಮ್ಮ ಅಜ್ಜಿ ಹೇಳಾಯ್ತು ಹೂವು ಅಂತೆ, ಅದು ಇದು ಎಲ್ಲ ಹೊಂದಿಸ್ಕೊಂಡ್ ಬರ್ಬೇಕು. ನಮ್ಮ ಅಜ್ಜಿ ಮಾತ್ರ ಹೇಳ್ಬಿಟ್ಟಲ್ಲ ಮಹಾರಾಣಿ ಕುಣೈತಿ. ರಾತ್ರಿಗೆ ತೋರಣ ಕಟ್ಟಿ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲನ ರೆಡಿ ಮಾಡ್ಕೊಂಡು ಬೇಗ ನಮ್ಮ ಅಜ್ಜಿ ಎದ್ದು ಬೇಕಲ್ಲ ಹಾಕಿ ರುಬ್ಬಿ ಒಬ್ಬಟ್ಟು ಮಾಡಿ ಚೆನ್ನಾಗಿ ತಿನ್ಬೇಕು. ಅಯ್ಯೋ ಏನ್ ಮಾಡೋದು, ಯುಗಾದಿ ತಗಾದಿ 11 ಗಂಟೆ 12 ಗಂಟೆ ತಕೊಂಡು ಊಟ ಏನಿಲ್ಲ. ಪೂಜೆ ಎಲ್ಲ ಆಗಿದ್ಮೇಲೆ ನಮ್ಮ ಅಜ್ಜಿ ಒಬ್ಬಟ್ಟು ಕೊಡೋದು. ಹೋಗತ್ತ ಅಲ್ಲೇ ನಾನು ಹೇಳಿದ ಕೆಲಸ ಮಾಡು. ಅಜ್ಜಿ ಮತ್ತೀಗ ನಾನು ಏನಪ್ಪ ನೀನು ಅದೇ ಕಣಜ್ಜಿ ಬೇವು ಬೆಲ್ಲ ಮಾಡ್ತಲ್ಲ, ನನಗೆ ಬೆಲ್ಲ ಮಾತ್ರ ಕೊಡು, ಬೇವು ಬೇಡ. ಏ ಪಾಪವು, ಬೇವು ಬೆಲ್ಲ ಎರಡು ಜೊತೆಗೆ ತಿನ್ಬೇಕು. ಕಷ್ಟ ಅಂಬದು ಬೇವಾದ್ರೆ ಸುಖ ಅಂಬದು ಬೆಲ್ಲ. ಕಷ್ಟ ಬರಲಿ ಸುಖ ಬರಲಿ ನಮ್ಮ ಜೀವನದಾಗೆ ಎರಡು ಸಮನಾಗಿ ತಗಂತೀನಿ ಅಂತನ್ಬಿಟ್ಟು ಅಂತ ಅದ್ರ ಅರ್ಥ. ಮನುಷ್ಯ ಕಷ್ಟ ಬಂತಂತ ಕುಗ್ಬಾರ್ದು, ಸಿರಿತನ ಬಂತು ಅಂತ ಇಗ್ಬಾರ್ದು. ಯಾವಾಗಲೂ ಒಂದೇ ಸಮ ಇರಬೇಕು. ಅದಕ್ಕೇನೆ ಬೇವು ಬೆಲ್ಲ ತಿನ್ಬೇಕ. ಹೌದೇನಜ್ಜಿ? ಸರಿ ಆಯ್ತು, ತಿಂತೀನಿ. ಅಂದ್ರೆ ನೀನು ಹಂಗಂತ ಜಾಸ್ತಿ ಹಾಕೊಡೆ ಹಂಗ ಈಟೇ ಹಾಕ, ಒಂದು ಈ ಬೆಲ್ಲ ಜಾಸ್ತಿ ಹಾಕು. ದೇವ್ರ ಹತ್ರ ಹಂಗೆ ಕೇಳ್ಕೊಂತೀನಿ. ಅಪ್ಪ ದೇವ್ರ ಜಾಸ್ತಿ ಕಷ್ಟ ಕೊಡ್ಬೇಡ, ಇನ್ನು ಎಳೆ ಜೀವ, ನನ್ನ ಕೈಲಿ ಕಷ್ಟ ತಡ್ಕೊಂಬಕ್ಕಾಗಲ್ಲ. ಮತ್ತೀಗ ಏನಾರ ಕೇಳ್ಕೊಂತೀನಿ. ನಂದು ದೇವ್ರದು ಪರ್ಸನಲ್. ಮುಚ್ಕೊಂಡು ನಾನು ಹೇಳಿದ ಕೆಲಸ ಮಾಡೋದು. ಈ ಹುಡುಗ ನಂಗೆ ಹುಟ್ಟಿತ್ತಪ್ಪ, ತರ್ಲೆ ಅಂದ್ರೆ ಹುಡ್ತರ್ಲಿ. ಗುಂಡಕಯ್ಯ ಬಾಳೆ ಮನಿ ಬಾ ಕುಕ. ಓಹೋ, ನಮ್ಮಂತ ನರ್ಸಕಾಯಿ ಬಂದೈತಿ. ನರ್ಸಕಾಯಿ ಬಂದ್ರೆ ಏನಾದ್ರೂ ಫಿಟ್ಟಿಂಗ್ ಇರ್ತೈತೆ ಅಂತ ಅರ್ಥ. ನೋಡ್ತೀನಿ ಏನಂತ ಕೇಳಿಸ್ಕೊಂತೀನಿ. ಎಲ್ಗೋಗಿದ್ದ ಮಣಿ? ಶಿರಾಕ್ ಹೋಯ್ತು. ನಮ್ಮ ಹುಡುಗಂಗೆ ಹೊಸ ಬಟ್ಟೆ ತಕೊಂಡು, ನನ್ಗೊಂದು ಸೀರೆ ತಕೊಂಡು, ನಮ್ಮ ಅಪ್ಪಂಗೆ ಹಂಗೆ ಹೊಸ ಬಟ್ಟೆ ತಕೊಂಡು ಉಡ್ದಾರ ಎಲ್ಲ ತಕೊಂಡ್ಬಂದೆ. ನೀನ್ ತಂದೆ ನಿಮ್ ಚಿಂಟುಗೆ? ಸುಮ್ಮನಿರಮ್ಮಲ್ಲಿ, ನನಗೆ ಕೇಳ್ಬೇಡಮ್ಮ. ನನಗೆ ಸಖತ್ ಬೇಜಾರಾಗ್ತೈತಿ. ಏನು ಮಾಡೋಣ, ನಂತ ದುಡ್ಡಿಲ್ಲ ಏನಿಲ್ಲ. ಹುಡುಗಂಗೆ ಸಲ ಒಂದು ಟೀ ಶರ್ಟ್ ಕೂಡ ತಂದಿಲ್ಲ, ನಾನು ಒಂದು ಬಟ್ಟೆ ತಂದಿಲ್ಲ, ಏನಿಲ್ಲ. ಆ ಹುಡುಗನು ಅಜ್ಜಿ ಹಬ್ಬಕ್ಕೂ ನನಗೆ ಹೊಸ ಬಟ್ಟೆ ಕೊಡ್ಸು ಅಂತ ಹೇಳೋದು. ಈ ವರ್ಷ ಯಾಕೆ ಒಂದು ಬಟ್ಟೆ ಕೊಡ್ಸು ಅಜ್ಜಿ ಅಂತಲೂ ಕೇಳಿಲ್ಲ ಹುಡುಗ. ಅಜ್ಜಿ ಹೆಂಗೆ ಕೇಳೋಣ, ನನಗೆ ಗೊತ್ತು ನಿಂತ ದುಡ್ಡಿಲ್ಲ ಅಂತಂದು, ಅದಕ್ಕೆ ನಾನು ಕೇಳಿಲ್ಲ ಕಣಜ್ಜಿ. ಗುಂಡಕಾಯಿ ಅಳಬೇಡ, ಸುಮ್ಮನೆ ಏನಾಗಲ್ಲ. ನಾನು ದುಡ್ಡು ಕೊಡ್ಲೆ 1000 ರೂಪಾಯಿ? ಬೇಡ ಕಣಮ್ಮನೆ, ಏನು ಬೇಡ. ಅವ್ರ ಅಪ್ಪ ಅಮ್ಮ ಬಂದಿದ್ರೆ ಪಾಪ ತಂದಿರೋರು, ಅವರು ಪಾಪ ಏನೋ ರಜೆ ಕೊಡಲ್ವಂತೆ ಪಾಪ. ಏನು ಮಾಡ್ದಮ್ಮ, ದುಡ್ಕೊಂಡು ತಿಮ್ಮಾರು. ಮನೆಗೆ ಬಂದು ಅಕಸ್ಮಾತ್ ಕೆಲಸ ಕಳ್ಕೊಂಡ್ರಿ ಏನು ಮಾಡೋಕ್ಕಾಗಲ್ಲ. ಒಂದಿನ ರಜೆ ಕೊಟ್ಟಾರಂತೆ. ಏನೋ ಇರೋದು ಒಂದು 2 ಒಬ್ಬಟ್ಟು ಸುಟ್ಟು, ಮತ್ತು ಬಟಾಣಿ ಕಾಳು ಕಡಲೆಕಾಳನ್ನ ಹಾಕಿ ಪಲ್ಯ ಮಾಡಿ, ಆಮೇಲೆ ಹಪ್ಪಳ ಕರ್ಗಿಸಿ, ಅನ್ನನೂ ಒಬ್ಬಟ್ಟಿನ ಸಾರು ಅಷ್ಟೇ. ಅತ್ತು ಮಾಡಲ್ಲ. ಸಾಕು ಹೇಳು, ನಾನು ಅಷ್ಟೇ ಹೇಳು ಮಾಡೋದು. ಕರಿ ಹಬ್ಬಕ್ಕೆ 1 kg 1.5 kg ಕೋಳಿನ ಕೊಯ್ಸ್ಕೊಂಡ್ಬಂದು ಅಡುಗೆ ಮಾಡಿರ್ತೀನಿ. ಪಾಪ ಇರೋದು ಒಂದು ಹುಡುಗ, ಇನ್ನೇನು ಮಾಡೋಕ್ಕಾಗಲ್ಲಲ್ಲ. ನಾವು ತಿನ್ಲಿಲ್ಲ ಅಂದರು ಎಲ್ಲರ ಮಕ್ಕ ತಿಮ್ಮರ ಮಕ್ಕ ನೋಡ್ತೈತ ಹುಡುಗ. ಅತ್ಲಾಗಿತ್ಲಾಗ ವಾಸನೆ ಮೊದಲೇ ಹತ್ತೀವಿ. ಕೋಳಿ ಅಂದರೆ ತಿಕ್ಕ ಕೊಯ್ಸ್ಕೊಂತೈತಿ, ಏನೂ ಮಾಡೋಕ್ಕಾಗಲ್ಲ. ನಾನು ಏನು ಮಾಡ್ಕೊಂತ ನೋಡ್ಕೊಳಾಗ ಅಂತ ಬಂದೆ. ಸರಿ ಆಯ್ತು ಹೇಳು, ಮಂತಕ್ಕೆ ಹೋಗ್ತೀನಿ. ಆಮೇಲೆ ಬರ್ತೀನಿ. ನೆಲ ಗಿಲ ಎಲ್ಲ ಒರೆಸ್ಕೊಂಡು ಮಸ್ತಾಗಿ ಕೆಲಸ ಐತಿ. ಪಾಪ ನಮ್ಮ ಚಿಂಟು ಹುಡುಗಂಗೆ ಅಂತದಾದ್ರೂ ಒಂದು ಬಟ್ಟೆ ತಂದು ಕೊಡ್ತಿದ್ದೆ ವರ್ಷ. ಈ ಸಲ ಆತು ಇಲ್ಲ. ಅಜ್ಜಿ ಯಾಕಲ್ಲ ಪಾಪ, ಅದೇ ವಾಪಸ್ ಬಂದೆ. ಯಾಕಜ್ಜಿ ಹೇಳ್ತಿದ್ಯಾ? ಯಾಕಳನ ಪಾಪ, ಕಣ್ಣಕ್ಕೆ ಧೂಳು ಬಿದ್ದಿತ್ತೆ ಹೇಳು. ಅಲ್ಲ ನನಗೆ ಗೊತ್ತಾಗಲ್ಲ ಅನ್ಕಂಡ, ನಾನು ಕೇಳಿಸ್ಕೊಂಡೆ. ನರ್ಸಕಯ್ಯ ನಿಂತ ಮಾತಾಡ್ತಿದ್ದ. ಏನ್ ಮಾಡೋಣ ಪಾಪ, ಈ ಸಲ ನಿಂಗೆ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆನೇ ಇಲ್ಲೋ. ಅಜ್ಜಿ ಕಾಲ ಬಂದಂಗೆ ಕತೆ ಹಾಕ್ಬೇಕು. ಯುಗಾದಿಗೆ ಏನು ಹೊಸ ಬಟ್ಟೆ ಇಕ್ಕೊಂಡ್ರೆ ಮಾತ್ರನೇ ಯುಗಾದಿ ಮಾಡ್ದಂಗೆ ಅನ್ಸಲ್ಲ.
ಯುಗಾದಿ ಹಬ್ಬ ಏನು ಯಾವತ್ತು ಹೇಳಿ ನನಗೆ ಹೊಸ ಬಟ್ಟೆ ಇಕ್ಕೊಂಡೆ ನಾನು ಮಾಡ್ರಿ ಅಂತಂದು ನಿಂತ ದುಡ್ಡಿಲ್ಲ ನನಗೆ ಗೊತ್ತು, ಅದಕ್ಕೆ ನಾನು ಕೇಳಲಿಲ್ಲ. ಸುಮ್ಮನಿರಜ್ಜಿ, ಯಾದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ? ನಂತ ಹೊಸ ಬಟ್ಟೆ ಮಸ್ತಾಗ ಅವನು ಇಕ್ಕೊಂತೀನಿ ಹತ್ರ ನೋಡಜ್ಜಿ, ನಂಗೆ ಒಳು ಬತ್ತೈತಿ. ಪಾಪ ಒಂದೊಂದ್ಸಲಿ ಹೆಂಗ್ ಆಡ್ತೀವಿ, ಒಂದೊಂದ್ಸಲಿ ಕಷ್ಟ ಸುಖ ಹೆಂಗ್ ಅರ್ಥ ಮಾಡ್ಕೊಂತ. ನಿಜ ನನಗೆ ಖುಷಿ ಆಗ್ತೈತಿ ಪಾಪ. ಅಜ್ಜಿ ನೀನು ಚಿಂತೆ ಮಾಡಬೇಡ, ನರ್ಸಕ್ಕ ಇನ್ನೊಂದ್ಸಲಿ ಬಂದ್ರೆ ಇಲ್ಲಿ ಯಾರ ಬಂದಿದ್ರು ಬಟ್ಟೆ ತಕೊಂಡೆ ಅಂತ ಹೇಳು. ಅದೇ ಮದುವೆಗೆ ಕೊಟ್ಟಿದ್ರಲ್ಲ ಹೊಸ ಬಟ್ಟೆನ ನಾನು ಇಟ್ಕೊಂಡೇ ಇಲ್ಲ, ಅವನ್ನೇ ತಂದಿದ್ದೆ ಅಂತ ಹೇಳು. ಹೆಂಗ ಮತ್ತೀಗ ನೀನು ಅಷ್ಟೇ ನಿಂತ ಒಂದು ಸೀರೆ ಐತಲ್ಲ ಅದು ನುಡ್ಕ ಹೊಸದ, ಮತ್ತೆ ಅದೇ ಹೆಂಗಿದ್ರು ಊರ ಯಾರು ನೋಡಿಲ್ಲ, ಅದನ್ನ ನಾನು ತಕೊಂಡೆ ಅಂತ ಹೇಳು. ಹೆಂಗ? ಸರಿ ಪಾಪ, ಆಯ್ತು, ಹಂಗೆ ಹೇಳ್ತೀನಿ ಹೇಳು. ಸರಿ ಕಣಜ್ಜಿ, ಆಯ್ತು. ನಾನು ಅದನ್ನ ಹೇಳಿದ್ದಲ್ಲ ಕೆಲಸ ಮಾವಿನ ಸೊಪ್ಪು ಎಲ್ಲ ಕಿತ್ಕೊಂಬತ್ತೀನಿ, ಹೋಗಿ ಯೋಚನೆ ಮಾಡಬೇಡ. ಸರಿ. ನಮ್ಮ ಪಾಪಂಗೆ ಎಷ್ಟು ಬುದ್ಧಿ ಐತಿ.